ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಆರೋಪಿಗಳಿಗೆ ಕೋರ್ಟ್ ಮತ್ತೆ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ನಟ ದರ್ಶನ್, ಪವಿತ್ರ ಗೌಡ ಮತ್ತೆ ಪೊಲೀಸ್ ಕಸ್ಟಡಿಗೆ. ದರ್ಶನ್ ಅಂಡ್ ಪವಿತ್ರ ಸೇರಿ 13 ಮಂದಿಯನ್ನ ಕಸ್ಟಡಿಗೆ ಕೊಟ್ಟಿದೆ ಕೋರ್ಟ್. ಜೂನ್ 20ರವರೆಗೂ ಕೂಡ ಪೊಲೀಸರ ತನಿಖೆಯನ್ನು ಎದುರಿಸಬೇಕಾಗುತ್ತೆ. A1 ಆರೋಪಿ ಪವಿತ್ರ, A2 ಆರೋಪಿ ದರ್ಶನ್, A3 ಆರೋಪಿ ಪವನ್, A4 ಆರೋಪಿ ರಾಘವೇಂದ್ರ, A5 ನಂದೀಶ್, A6 ಜಗದೀಶ್, A7 ಅನುಕುಮಾರ್, A10 ವಿನಯ್, A11 ನಾಗರಾಜ್, A12 ಲಕ್ಷ್ಮಣ್, 13 ದೀಪಕ್, 14 ಪ್ರದೂಷ್ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂಥದ್ದು. A16 ಕೇಶವ್ ಮೂರ್ತಿಯನ್ನು ಕೂಡ 5 ದಿನಗಳ ಕಾಲ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಇವತ್ತು ಯಾವ ರೀತಿಯ ಆದೇಶ ಹೊರಬೀಳುತ್ತೆ, ಯಾವ ಸೂಚನೆ ನ್ಯಾಯಾಧೀಶರಿಂದ ಸಿಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಈಗ ತೆರೆ ಬಿದ್ದಿರುವಂಥದ್ದು. ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನ ನ್ಯಾಯಾಧೀಶರು ವಿಸ್ತರಣೆಯನ್ನ ಮಾಡಿದ್ದಾರೆ. ಈ ಮೂಲಕ ಪವಿತ್ರ ಗೌಡ, ನಟ ದರ್ಶನ್ ಸೇರಿ 13 ಜನ ಆರೋಪಿಗಳಿಗೆ ಮತ್ತೆ ಶಾಕ್ ಎದುರಾಗಿರುವಂಥದ್ದು. ಮತ್ತೆ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಮತ್ತೆ ಹಲವು ಪ್ರಕ್ರಿಯೆಗಳನ್ನ ಇಲ್ಲಿ ಎದುರಿಸಬೇಕಾಗುತ್ತೆ. 5 ದಿನಗಳ ಹಿಂದೆ ನ್ಯಾಯಾಧೀಶರ ಎದುರು ಹಾಜರಾದಂತಹ ಸಂದರ್ಭದಲ್ಲಿ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು. 5 ದಿನಗಳ ಕಾಲ ಸತತವಾಗಿ ಪೊಲೀಸರ ತನಿಖೆಯನ್ನ ಎದುರಿಸಿದಂತಹ ಈ 17 ಜನ ಆರೋಪಿಗಳನ್ನ ಇವತ್ತು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಾಗಿತ್ತು. ಜೂನ್ 20ರವರೆಗೂ ಕೂಡ ಕಸ್ಟಡಿಯಲ್ಲಿಯೇ ದರ್ಶನ್ ಅಂಡ್ ಗ್ಯಾಂಗ್ ಇರಬೇಕಾಗುತ್ತೆ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಖಾಕಿ ಡ್ರಿಲ್ ಮಾಡಲಿಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಸಾಕಷ್ಟು ವಿಚಾರಗಳನ್ನ ತನಿಖೆಯ ಮೂಲಕ ಪೊಲೀಸರು ಅನಾವರಣಗೊಳಿಸಿದ್ರು. ನಟ ದರ್ಶನ್ ಸೇರಿ ಆ ಗ್ಯಾಂಗ್ನ ಕರಾಳ ಮುಖದ ಅನಾವರಣ ಆಗಿತ್ತು. ಈಗ ಮತ್ತೆ 13 ಮಂದಿಯನ್ನ ಕಸ್ಟಡಿಗೆ ಕೊಟ್ಟಿರುವಂತಹದ್ದು. ಪೊಲೀಸ್ ಕಸ್ಟಡಿಯನ್ನು ವಿಸ್ತರಣೆ ಮಾಡಿರೋದ್ರಿಂದ ಸಹಜವಾಗಿಯೇ ಡಿ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂತಹದ್ದು. ಇನ್ನೂ 5 ದಿನಗಳ ಕಾಲ ಇದೇ ರೀತಿಯ ಡ್ರಿಲ್, ಇದೇ ರೀತಿಯ ತನಿಖೆ, ಇದೇ ರೀತಿಯ ಪ್ರಶ್ನೆಗಳ ಸುರಿಮಳೆಯನ್ನ 13 ಜನ ಆರೋಪಿಗಳ ಮೇಲೆ ಪೊಲೀಸರು ಮಾಡ್ತಾರೆ. ಈ ಮೂಲಕ ಈ ಪ್ರಕರಣದಲ್ಲಿ ಮತ್ತಷ್ಟು ಇನ್ಡೆಪ್ತ್ ಆಗಿ ಹೋಗುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತಹದ್ದು. ಇವತ್ತು ನ್ಯಾಯಾಧೀಶರ ಮುಂದೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಪೊಲೀಸ್ ಕಸ್ಟಡಿಯನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ವಾದವನ್ನ ಮಂಡನೆ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇವತ್ತು ಕೋರ್ಟ್ನ ಕಲಾಪದಲ್ಲಿ ಏನೆಲ್ಲ ಆಯಿತು? 5 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಡಿ ಬಾಸ್ ಅಂಡ್ ಗ್ಯಾಂಗ್ ಯಾವ ರೀತಿಯ ತನಿಖೆಯನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿ. ಪ್ರೇಮ್, ಇವತ್ತು ಮಾನ್ಯ ನ್ಯಾಯಾಧೀಶರು ಡಿ ಗ್ಯಾಂಗ್ ನ ಸದಸ್ಯರಿಗೆ, ಇವತ್ತು ಆರೋಪಿಗಳಿಗೆ ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಮಾನ್ಯ ಆರ್ಥಿಕ ಅಪರಾಧಗಳ ವ್ಯವಹಾರದ ನ್ಯಾಯಾಧೀಶರು ಇದೀಗ ಆದೇಶವನ್ನ ನೀಡಿದ್ದಾರೆ. ಮೊದಲಿಗೆ ಈ ಹಿಂದೆ 11ನೇ ತಾರೀಕು ಇವರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆಯಲಾಗಿತ್ತು. ಇವತ್ತು ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 9 ದಿನಗಳ ಕಾಲ ಇವರನ್ನ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ಹೇಳಿ SP ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಿದ್ರು. ಪ್ರಕರಣದಲ್ಲಿ ಕೆಲವರ ಸ್ಟೇಟ್ಮೆಂಟ್ ಆಗಿದೆ, ಇನ್ನು ಕೆಲವರ ಸ್ಟೇಟ್ಮೆಂಟ್ ಬಾಕಿ ಇದೆ. ಮತ್ತೆ 10 ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ. ಅದರ CDR ವರದಿ ಬರಬೇಕಿದೆ. ಹೀಗಾಗಿ ಪ್ರಕರಣದಲ್ಲಿ ಬೇರೆ ಆರೋಪಿಗಳ ಬಂಧನವಾಗಿದೆ. ಮತ್ತಷ್ಟು ವಿಚಾರಣೆಯ ಅವಶ್ಯಕತೆ ಇರೋದ್ರಿಂದ ಆರೋಪಿಗಳನ್ನ ಮತ್ತೆ 9 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ SP ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಿದ್ರು. ಇದಕ್ಕೆ ಆಕ್ಷೇಪವನ್ನ ಎತ್ತದಂತಹ ದರ್ಶನ್ ಪರ ವಕೀಲರು ಈ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಣೆಯನ್ನ ಮಾಡಲಾಗಿದೆ. 6 ದಿನಗಳಿಂದ, ಕಳೆದ 5 ದಿನಗಳಿಂದ ಸಾಕಷ್ಟು ವಿಚಾರಣೆಯನ್ನ ನಡೆಸಿದ್ದಾರೆ, ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ, ಸ್ಪಾಟ್ ಮಾಜರನ್ನ ನಡೆಸಿದ್ದಾರೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಮತ್ತೆ ಈ ಪ್ರಕರಣದಲ್ಲಿ ಆಗ್ಲೇ 2 ಆರೋಪಿಗಳಿಗೆ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಡುವ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ನ್ಯಾಯಾಲಯದ ಗಮನಕ್ಕೆ ತರುವ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ A2 ಆರೋಪಿ ಪವಿತ್ರ ಗೌಡ ಪರ ವಕೀಲರು ಕೂಡ ನ್ಯಾಯಾಲಯದಲ್ಲಿ ಪುರುಷ ಆರೋಪಿಗಳ ಜೊತೆ ಮಹಿಳೆ ಆರೋಪಿ ಸಾಕಷ್ಟು ವ್ಯಥೆಯನ್ನ ಪಡ್ತಿದ್ದಾರೆ, ಮತ್ತೆ ಆಕೆ ಸಾಕಷ್ಟು ನೊಂದಿದ್ದಾರೆ. ಪ್ರಕರಣದಲ್ಲಿ ಅವರ ಪಾತ್ರ ಇಲ್ಲ, ಆದ್ರೂ ಕೂಡ ಈಗಾಗಲೇ ಕಳೆದ 5 ದಿನಗಳಿಂದ ಅವ್ರನ್ನ ವಿಚಾರಣೆ ಮಾಡಲಾಗಿದೆ. ಹೀಗಾಗಿ ಪೊಲೀಸ್ ಕಸ್ಟಡಿಗೆ ನೀಡಬಾರದು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ರು. ವಾದ ಪ್ರತಿವಾದವನ್ನ ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು ಇದೀಗ A1 ಇಂದ A7 ಆರೋಪಿಗಳು, ಅದರಲ್ಲಿ A1 ಪವಿತ್ರ ಗೌಡ, A2 ದರ್ಶನ್ ಇಬ್ರು ಕೂಡ ಸೇರ್ತಾರೆ. A1 ಇಂದ A7 ಮತ್ತೆ A10 ಇಂದ A14 ವರೆಗಿನ ಆರೋಪಿಗಳು, ಮತ್ತೆ A16 ಆರೋಪಿ, ಇಷ್ಟು ಜನ ಆರೋಪಿಗಳು ಅಂದ್ರೆ 12 ಜನ ಆರೋಪಿಗಳನ್ನ ಇದೀಗ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿ ಮಾನ್ಯ ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರೆ. ಮತ್ತೆ 5 ದಿನಗಳ ಕಾಲ ಪೊಲೀಸ್ ವಿಚಾರಣೆಯನ್ನ
ದರ್ಶನ್ ಅಂಡ್ ಗ್ಯಾಂಗ್ ಎದುರಿಸಬೇಕಿದೆ. ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಇಂದ ಗ್ಯಾಂಗ್ ಅನ್ನ ಪೊಲೀಸರು ಹೊರ ಕರೆತರ್ತಾರೆ. ಅದಾದ ಬಳಿಕ ಮತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದೊಯ್ದು ಮತ್ತೆ 5 ದಿನಗಳ ಕಾಲ ಕಸ್ಟಡಿಯಲ್ಲಿ ಇಟ್ಟುಕೊಂಡು ವಿಚಾರಣೆಯನ್ನ ನಡೆಸಲಿದ್ದಾರೆ. ಪ್ರೇಮ್. ಓಕೆ ನರಸಿಂಹಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಖಾಕಿ ಡ್ರಿಲ್. ಜೂನ್ 20ರವರೆಗೂ ಕೂಡ ಕಸ್ಟಡಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಇರಬೇಕಾಗುತ್ತೆ. ಮರ್ಡರ್ ಮಿಸ್ಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಡೆಪ್ತ್ ಆಗಿ ತನಿಖೆಯನ್ನು ನಡೆಸಲಿಕ್ಕೆ ಪೊಲೀಸರು ಮುಂದಾಗ್ತಾರೆ. ಹೆಚ್ಚಿನ ವಿಚಾರಣೆಯ ಅಗತ್ಯತೆ ಇದೆ ಅಂಥೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಂಡಿಸಿದ್ರು. ಹಾಗಾಗಿಯೇ ಈ ವಿಚಾರಣೆಯನ್ನ ಯಾವ ರೀತಿ ನಡೆಸ್ತಾರೆ ಅನ್ನೋದು ಮತ್ತಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಈಗಾಗಲೇ 5 ದಿನಗಳ ಕಾಲ ಗ್ರಿಲ್ ಮಾಡಿದ್ರು, ಸಾಕಷ್ಟು ವಿಚಾರಗಳನ್ನು ಹೊರತೆಗೆಯುವಂತಹ ಕೆಲಸ ಮಾಡಿದ್ರು. ಪೊಲೀಸರ ಮುಂದಿನ ತನಿಖೆ ಯಾವ ರೀತಿ ಇರುತ್ತೆ ಅನ್ನುವಂತಹ ಕುತೂಹಲ ಜಾಸ್ತಿ ಆಗಿದೆ. ಸಹಜವಾಗಿಯೇ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ನ್ಯಾಯಾಂಗ ಬಂಧನದ ನಿರೀಕ್ಷೆಯಲ್ಲಿದ್ರು. ಆದರೆ ಅವರಿಗೆ ಕೋರ್ಟ್ ಮತ್ತೆ ಶಾಕ್ ಕೊಟ್ಟಿರುವಂತಹದ್ದು 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡಿರುವಂತಹದ್ದು. ಸಹಜವಾಗಿಯೇ ಇದು ಡಿ ಗ್ಯಾಂಗ್ನ ಸದಸ್ಯರಿಗೆ ಒಂದು ರೀತಿಯ ಶಾಕ್ ಅನ್ನು ಕೊಟ್ಟಿರುವಂತಹದ್ದು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಇಲ್ಲಿಯವರೆಗೂ ಸಾಕಷ್ಟು ವಿಚಾರಗಳನ್ನು ಕಲೆ ಹಾಕುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಈಗ 5 ದಿನಗಳ ಕಾಲ ಮತ್ತೆ ಎಕ್ಸ್ಟೆಂಡ್ ಆಗಿದೆ. ಈಗ ತನಿಖೆ ಹೇಗೆ ಸಾಗುತ್ತೆ ಅಂತ ಹೇಳಿ ನರಸಿಂಹಮೂರ್ತಿ. ಪ್ರೇಮ್, ಈಗಾಗಲೇ ಈ ಪ್ರಕರಣದಲ್ಲಿ 5 ದಿನಗಳಿಂದ ಪೊಲೀಸರು ವಿಚಾರಣೆಯನ್ನ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಅಲ್ಲಿಗೆ ಕಳೆದ 5 ದಿನಗಳಲ್ಲಿ ಒಂದಷ್ಟು ಸ್ಪಾಟ್ ಮಾರ್ಜರ್ ಪ್ರಕ್ರಿಯೆ, ಸಾಕ್ಷಿಗಳನ್ನ ಕಲೆ ಹಾಕೋದು, ಆರೋಪಿಗಳ ಸ್ಟೇಟ್ಮೆಂಟ್, ಹೀಗೆ ಒಂದಷ್ಟು ಕೆಲಸಗಳನ್ನ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮಾಡಿ ಮುಗಿಸಿದ್ದಾರೆ. ಮತ್ತೆ ಇವತ್ತು ಕಸ್ಟಡಿಗೆ ಕೇಳಿರ್ತಕ್ಕಂತಹ ಉದ್ದೇಶ ಮತ್ತೆ ಇವರ ವಿಚಾರಣೆ ಅವಶ್ಯಕತೆ ಇದೆ. ಈಗಾಗಲೇ ಕಳೆದ 5 ದಿನಗಳಲ್ಲಿ ಒಂದಷ್ಟು ಮೊಬೈಲ್ಗಳನ್ನ ವಶಕ್ಕೆ ಪಡಿಸಿಕೊಂಡು ಅವುಗಳನ್ನ SSL ಗೆ ಕಳಿಸಲಾಗಿದೆ. ಅದರ ವರದಿ ಏನಿದೆ ಅದು ಬರಬೇಕು. ಮತ್ತೆ ಪ್ರಕರಣದಲ್ಲಿ ಮತ್ತೆ 3 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಹೀಗಾಗಿ 6 ಆರೋಪಿಗಳನ್ನ ಸಹ ವಿಚಾರಣೆ ನಡೆಸುವ ಅವಶ್ಯಕತೆ ಇದೆ. ಹೀಗಾಗಿ ಆರೋಪಿಗಳನ್ನ ಮತ್ತೆ 9 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಬೇಕು. ಆ ಮುಖಾಂತರ ಮತ್ತಷ್ಟು ವಿಚಾರಣೆಯನ್ನ ನಡೆಸುವ ಅವಶ್ಯಕತೆ ಇದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೊಸದಾಗಿ ಈ ಪ್ರಕರಣಕ್ಕೆ ನೇಮಕವಾದಂತಹ SPP ಅವರು ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಿದ್ರು. ಅವರ ವಾದಕ್ಕೆ ಪ್ರತಿವಾದವಾಗಿ ದರ್ಶನ್ ಪರ ವಕೀಲರು ಹಾಗೆ ಪವಿತ್ರ ಗೌಡ ಪರ ವಕೀಲರು ಕೂಡ ಆಕ್ಷೇಪಣೆಯನ್ನ ಎತ್ತಿದ್ರು. ಯಾವುದೇ ಕಾರಣಕ್ಕೂ ಇವ್ರನ್ನ ಕೋರ್ಟ್ ಪೊಲೀಸ್ ಕಸ್ಟಡಿಗೆ ಕೊಡಬಾರದು. ಈ ಪ್ರಕರಣದಲ್ಲಿ ಆಗ್ಲೇ ಒಂದಷ್ಟು ವಿಚಾರಣೆ ಮುಗಿದೋಗಿದೆ. ಈ ಸಂದರ್ಭದಲ್ಲಿ ಇವರು ಪೊಲೀಸ್ ಕಸ್ಟಡಿಗೆ ಕೊಡ್ತಕ್ಕಂತಹದ್ದು ಸರಿ ಬರೋದಿಲ್ಲ. ಕಳೆದ 5 ದಿನಗಳಿಂದ ನಿರಂತರವಾಗಿ ವಿಚಾರಣೆಯನ್ನ ಮಾಡಿದ್ದಾರೆ, ವಿಚಾರಣೆಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಎಲ್ಲೋ ಅಸಹಕಾರ ಅಂತೇಳಿ SPP ಅವರು ಹೇಳಿಲ್ಲ. ಹೀಗಾಗಿ ಮತ್ತೆ ವಿಚಾರಣೆ ನಡೆಸ್ತಕ್ಕಂತ ಅವಶ್ಯಕತೆ ಏನಿದೆ, ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಬಾರದು ಅನ್ನೋ ನಿಟ್ಟಲ್ಲಿ ಮನವಿಯನ್ನ ಮಾಡ್ಕೊಂಡ್ರು. ವಾದ ಪ್ರತಿವಾದವನ್ನ ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು ಇದೀಗ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆರೋಪಿಗಳನ್ನ ಇದೀಗ ಮತ್ತೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ನರಸಿಂಹಮೂರ್ತಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಕೋರ್ಟ್ ಮತ್ತೆ ಶಾಕ್ ಕೊಟ್ಟಿರುವಂತಹದ್ದು. 5 ದಿನ ವಿಚಾರಣೆಯನ್ನ ಎದುರಿಸಬೇಕಿದೆ ಈಗ ಡಿ ಗ್ಯಾಂಗ್. ಮರ್ಡರ್ ಕೇಸ್ನಲ್ಲಿ ಬೆಂಗಳೂರು, ಮೈಸೂರಿನಲ್ಲಿ ಮತ್ತೆ ಸ್ಥಳ ಮಹಜರನ್ನ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆರೋಪಿಗಳ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. CDR ವರದಿಗಾಗಿ ವೇಟ್ ಮಾಡ್ತಾ ಇದ್ದಾರೆ ಪೊಲೀಸರು. CDR ವರದಿಯಲ್ಲಿ ಮತ್ಯಾವೆಲ್ಲ ವಿಚಾರಗಳು ಬಹಿರಂಗವಾಗುತ್ತೆ ಅನ್ನೋದು ಒಂದು ಕಡೆ ಕುತೂಹಲ. ಮತ್ತೊಂದು ಕಡೆ 5 ದಿನಗಳ ಕಾಲ ಮತ್ತಷ್ಟು ವಿಚಾರಣೆಯನ್ನು ನಡೆಸಿ ಈ ಪ್ರಕರಣದಲ್ಲಿ ಮತ್ತಷ್ಟು ಹುದುಗಿರುವಂತಹ ಹಲವು ವಿಚಾರಗಳನ್ನು ಹೊರತೆಗೆಯೋದಕ್ಕೂ ಕೂಡ ಪೊಲೀಸರು ಮುಂದಾಗುವಂತಹ ಎಲ್ಲ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಈ ಮೂಲಕ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಎದುರಾಗಿರುವಂತಹದ್ದು. ಇವತ್ತು ನ್ಯಾಯಾಂಗ ಬಂಧನದ ನಿರೀಕ್ಷೆಯಲ್ಲಿದ್ದಂತಹ ಗ್ಯಾಂಗ್ನ ಸದಸ್ಯರಿಗೆ ಸಹಜವಾಗಿಯೇ ಕೋರ್ಟ್ ಶಾಕ್ ಅನ್ನು ಕೊಟ್ಟಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 13 ಮಂದಿಯ ಪೊಲೀಸ್ ಕಸ್ಟಡಿಯನ್ನ ಮತ್ತೆ ವಿಸ್ತರಣೆಯನ್ನ ಮಾಡಿರುವಂತಹದ್ದು 5 ದಿನಗಳ ಕಾಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 13 ಜನರಿಗೆ ಮತ್ತೆ ಖಾಕಿ ಡ್ರಿಲ್ ಮಾಡಲಿಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇಲ್ಲಿಯವರೆಗೂ ಒಂದು ಹಂತದ ತನಿಖೆಯನ್ನ ಪೊಲೀಸರು ನಡೆಸಿದ್ರು. ಈಗ ಮತ್ತೆ ಅವರ PC ಅಂದ್ರೆ ಪೊಲೀಸ್ ಕಸ್ಟಡಿ ಎಕ್ಸ್ಟೆಂಡ್ ಆಗಿರುವಂತಹದ್ದು. ಈಗ ಮತ್ತಷ್ಟು ವಿಚಾರಣೆಯನ್ನ ತೀವ್ರಗೊಳಿಸ್ತಾರೆ. ಈ ಮರ್ಡರ್ ಮಿಸ್ಟ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರೇಣುಕಾ ಸ್ವಾಮಿಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳನ್ನ ಹೊರತೆಗೆಯುವಂತಹ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ.
ಈಗಾಗಲೇ ದರ್ಶನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ನಾನವನಲ್ಲ, ನನಗೇನು ಗೊತ್ತಿಲ್ಲ, ನನಗೂ ಈ ವಿಚಾರಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈಗ 5 ದಿನಗಳ ಕಾಲ ಮತ್ತೆ ಕಸ್ಟಡಿಯನ್ನ ಎಕ್ಸ್ಟೆಂಡ್ ಮಾಡಿರುವಂಥದ್ದು, ಈಗ ತನಿಖೆ ಯಾವ ರೂಪದಲ್ಲಿ ಹೋಗುತ್ತೆ? ಪ್ರಮುಖವಾಗಿ ಇಲ್ಲಿಯವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ನಾನವನಲ್ಲ, ನನಗೆ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ರು. ಈಗ ಅವರು ಬಾಯ್ ಬಿಡುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಈಗಾಗಲೇ ಆ ಉದ್ದೇಶಕ್ಕೋಸ್ಕರನೇ ಮತ್ತೆ ಈಗ 5 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಪ್ರಮುಖವಾಗಿ ಏನು ಕೋರ್ಟಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನಂತಂದರೆ CDR ತೆಗೆಸಬೇಕಾಗಿದೆ, ಅದ್ರ ದಾಖಲೆ ಕೂಡ ಸಿಗಬೇಕಾಗಿದೆ. ಅದ್ರ ಜೊತೆಗೆ ಈ ಆರೋಪಿಗಳೇನಿದ್ದಾರೆ ಈ ಕೃತ್ಯದಲ್ಲಿ ಎಲ್ಲರೂ ಕೂಡ ಮೊಬೈಲ್ಗಳನ್ನು ವಾಟ್ಸಪ್ ಕಾಲ್ ಆಗಿರ್ಬೋದು, ಕಾಲ್ ಲಿಸ್ಟ್ ಆಗಿರ್ಬೋದು ಎಲ್ಲವನ್ನು ಕೂಡ ಡಿಲೀಟ್ ಮಾಡ್ಕೊಂಡಿದ್ದಾರೆ. ಅದನ್ನು ರಿಟ್ರೀವ್ ಕೂಡ ಮಾಡಬೇಕು ಅಂತೇಳಿ ರಿಟ್ರೀವ್ಗೆ ಕಳಿಸಿರುವಂಥದ್ದು. ಆ ದಾಖಲೆ ಕೂಡ ಸಿಗಬೇಕಾಗಿರೋ ಕಾರಣಕ್ಕಾಗಿ ಮತ್ತೆ 4 ಆರೋಪಿಗಳೇನು ಬಂಧನ ಆಗಿದ್ದಾರೆ ಅವರ ಕೂಡ ಬಾಕಿ ಇರೋ ಕಾರಣಕ್ಕಾಗಿ ಮತ್ತೆ ಕಸ್ಟಡಿಗೆ ಕೊಡಬೇಕು ಅಂತ 9 ದಿನಗಳ ಕಾಲ ಕಸ್ಟಡಿ ಕೇಳ್ತಾರೆ. ಆಗ ಈಗ ಕೋರ್ಟ್ ಅದನ್ನೆಲ್ಲನೂ ಕೂಡ ನೋಡಿ ಈಗ 5 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಆದೇಶ ನೀಡಿರುವಂಥದ್ದು. ಒಟ್ಟು 16 ಆರೋಪಿಗಳಲ್ಲಿ 4ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ರೆ 12 ಜನರನ್ನು ಈಗಾಗಲೇ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿರುವಂಥದ್ದು. ಈ ಸದ್ಯಕ್ಕೆ 5 ದಿನಗಳಿಂದ ನಡೀತಾ ಏನು ತನಿಖೆ ನಡೆದಿದೆ ಆ ತನಿಖೆಯಲ್ಲಿ ನಟ ದರ್ಶನ್ ಮತ್ತು ಪವಿತ್ರ ಸೇರಿದಂತೆ ಪ್ರಮುಖ ಆರೋಪಿಗಳು ಯಾರಿದ್ದಾರೆ ಎಲ್ಲರ ಪಾತ್ರವೂ ಕೂಡ ಸ್ಪಷ್ಟವಾಗಿ ಪೊಲೀಸರು ಉಲ್ಲೇಖ ಮಾಡಿರುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಸ್ಥಳ ಮಾಜರು ವೇಳೆಯಲ್ಲಿ ಪತ್ತೆಯಾದಂಥ ವಸ್ತುಗಳಾಗಿರ್ಬೋದು ಎಲ್ಲವನ್ನು ಕೂಡ ಇವತ್ತು ಕೋರ್ಟ್ ಮುಂದೆ ಇಟ್ಟಿರುವಂಥದ್ದು. ಅದರಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟ ಕಾರಣಕ್ಕಾಗಿ ಯಾವೆಲ್ಲ ದಾಖಲೆಗಳನ್ನ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ನ್ಯಾಯಾಧೀಶರ ಏನು ಲಕೋಟೆಯಲ್ಲಿ ಏನು ನೋಡಿದ್ರು ಅದ್ರ ಪ್ರಕಾರವಾಗಿ ಬಹುತೇಕ ನಟ ದರ್ಶನ್ ಮತ್ತು ಪವಿತ್ರ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿರೋದ್ರ ಬಗ್ಗೆ ಈಗ ಗೊತ್ತಾಗಿರುವಂಥದ್ದು. ಹಾಗಾಗಿ ಇನ್ನು ತನಿಖೆ ಬಾಕಿ ಇದೆ. ಒಂದು ಕಡೆ ಮತ್ತೊಂದು ಕಡೆ ಮೊಬೈಲಲ್ಲಿ ಡಿಲೀಟ್ ಆಗಿರುವಂಥ ಎಲ್ಲ ಡೇಟಾ ರಿಟ್ರೀವ್ ಮಾಡಬೇಕಾಗಿದೆ, CDR ತಗೋಬೇಕಾಗಿದೆ. ಇವೆಲ್ಲ ಕೆಲಸಗಳು ಬಾಕಿ ಇರುವ ಕಾರಣಕ್ಕಾಗಿ ಮತ್ತೆ 9 ದಿನಗಳ ಕಾಲ ಕಸ್ಟಡಿಗೆ ಬೇಕು ಅಂತ ಕೇಳ್ತಾರೆ. ಆದರೆ 5 ದಿನಗಳ ಕಾಲ ನ್ಯಾಯಾಧೀಶರೀಗ 12 ಜನರನ್ನು ನೀಡಿರುವಂಥದ್ದು. ಪ್ರೇಮ್. ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ನ್ಯಾಯಾಂಗ ಬಂಧನದ ನಿರೀಕ್ಷೆಯಲ್ಲಿದ್ದಂತಹ ಡಿ ಗ್ಯಾಂಗ್ನ ಸದಸ್ಯರಿಗೆ ಕೋರ್ಟ್ ಶಾಕ್ ಅನ್ನು ಕೊಟ್ಟಿದೆ. ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನ ವಿಸ್ತರಣೆ ಮಾಡಿದೆ. ಈ ಮೂಲಕ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಮತ್ತಷ್ಟು ವಿಚಾರಗಳು ಹೊರಬರುವಂತಹ ಮುನ್ಸೂಚನೆಗಳು ಕಾಣಿಸ್ತಾ ಇದೆ. ಈಗಾಗಲೇ ಅವರ ಮೊಬೈಲನ್ನು FSLಗೆ ಕಳುಹಿಸಿಕೊಟ್ಟಿರುವಂತಹದ್ದು, ಅಲ್ಲಿ ರಿಟ್ರೀವ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಆ ಮೊಬೈಲ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ಅಂಶಗಳು, ಸ್ಫೋಟಕ ಮಾಹಿತಿಗಳು ಸಿಗುವಂತಹ ಸಾಧ್ಯತೆ ಇದೆ. ದರ್ಶನ್ ಪವಿತ್ರ 6 ದಿನ ವಿಚಾರಣೆಯನ್ನ ಎದುರಿಸಿದ್ದಾರೆ. ಕಸ್ಟಡಿಗೆ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಿಡಿಯನ್ನು ಕೊಟ್ಟಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ವಿಚಾರಣೆಯ ಅವಶ್ಯಕತೆ ಇದ್ದು ಕಸ್ಟಡಿಗೆ ಅವರನ್ನು ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ. ಮಹಜರು ಮತ್ತು ವಾಹನಗಳ ವಿಚಾರದಲ್ಲಿ ಅವರ ವಿಚಾರಣೆ ಅಗತ್ಯವಿದೆ. ತನಿಖಾ ಬೆಳವಣಿಗೆಯ ಬಗ್ಗೆ ಕೋರ್ಟ್ ಗಮನಕ್ಕೆ SPP ತಂದಿದ್ದಾರೆ. ಹಾಗಾಗಿಯೇ ವಾದ ಪ್ರತಿವಾದವನ್ನು ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು ಮತ್ತೆ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನ ವಿಸ್ತರಣೆ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮುಂದಿನ ತನಿಖೆಯಲ್ಲಿ ಮತ್ಯಾವ್ಯಾವ ವಿಚಾರಗಳು ಹೊರಬರುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ನ್ಯಾಯಾಂಗ ಬಂಧನದ ನಿರೀಕ್ಷೆಯಲ್ಲಿದ್ದಂತಹ ಡಿ ಗ್ಯಾಂಗ್ನ ಸದಸ್ಯರಿಗೆ ಕೋರ್ಟ್ ಶಾಕ್ ಅನ್ನು ಕೊಟ್ಟಿದೆ, ಮತ್ತೆ ಪೊಲೀಸ್ ಕಸ್ಟಡಿಯನ್ನು ವಿಸ್ತರಣೆ ಮಾಡಿದೆ. ಈ ಸಂದರ್ಭದಲ್ಲಿ ಮತ್ತೆ ಯಾವ ರೀತಿಯ ಸಂಕಷ್ಟವನ್ನು ಎದುರಿಸಬಹುದು ಈ ಮರ್ಡರ್ ಕೇಸ್ನಲ್ಲಿ ಡಿ ಗ್ಯಾಂಗ್ನ ಸದಸ್ಯರು ಅಂತೇಳಿ ಉಮೇಶ್? ಪ್ರೇಮ್, ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ಕೂಡ ನಟಿ ಪವಿತ್ರ, ನಟ ದರ್ಶನ್ ಇಬ್ಬರೂ ಕೂಡ ಈ ಕೊಲೆ ಪ್ರಕರಣದಲ್ಲಿ ನಮ್ಮ ಪಾತ್ರವಿಲ್ಲ, ಅಚಾನಕ್ ಆಗಿ
ನಮ್ಮ ಜೊತೆಗಾರರು ಏನಿದ್ರು ಅವರು ಹೊಡೆದಿದ್ದಕ್ಕೆ ಪ್ರಾಣ ಹೋಗಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರ ಮುಂದೆ ಹೇಳ್ಕೊತಿದ್ರು. ಆದರೆ ಪೊಲೀಸರ ಪ್ರಾಥಮಿಕ ವಿಚಾರಣೆ ವೇಳೆಯಲ್ಲೂ ಕೂಡ ಈ ಆರೋಪಿಗಳೇನಿದ್ರು, ಇತರೆ ಆರೋಪಿಗಳೇನಿದ್ರು, ಅವ್ರು ನಾವೇ ಕೊಲೆ ಮಾಡಿದ್ವಿ ಅಂತ ಪ್ರಾರಂಭದಲ್ಲಿ ಒಪ್ಕೊಂಡಿದ್ದಾದರೂ ಕೂಡ ಪೊಲೀಸರು ಇಂಡಿವಿಜುವಲ್ ಆಗಿ ಎಲ್ಲರನ್ನು ಹೇಳಿಕೆಗಳು ಪಡ್ಕೊಂಡು ಟೆಕ್ನಿಕಲ್ ಆಗಿ ಅವ್ರನ್ನ ತನಿಖೆ ಮಾಡಿದಂಥ ವೇಳೆಯಲ್ಲಿ ಇವರ ಮಾರ್ಗದರ್ಶನ ಮೇರೆಗೆ ಆ ಕೊಲೆ ನಡೆದಿದೆ ಅನ್ನೋದ್ರ ಬಗ್ಗೆ ಸಾಕ್ಷಿಗಳು ಸಿಕ್ಕಿರುವಂಥದ್ದು. ಮತ್ತೊಂದು ವಿಚಾರ ಏನಂದರೆ, ಈ ಪುನೀತ್ ಏನಿದ್ರು, ಕಾರು ಕೊಟ್ಟಿದ್ದಂಥ ಪುನೀತ್ ಏನಿದ್ರು, ಅವರು ಪ್ರಾರಂಭದಲ್ಲಿ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಂಥದ್ದು. ಈ ವಿಚಾರದಲ್ಲಿ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಪ್ರತಿ ಬಾರಿ ತಗೊಂಡೋದಂತೆ ಈ ಬಾರಿ ಕೂಡ ಕಾರ್ ತಗೊಂಡೋಗಿದ್ರು ಅಂತ ಹೇಳಿಕೆ ಕೊಟ್ಟಿದ್ರು. ಪೊಲೀಸರು ಕೂಡ ಅದನ್ನು ನಂಬ್ಕೊಂಡಿದ್ರು. ಆದರೆ ಇನ್ವೆಸ್ಟಿಗೇಷನ್ ಆದಂತೆಲ್ಲ ಪುನೀತ್ ಕೂಡ ಈ ಮಾಹಿತಿ ಇತ್ತು, ಮತ್ತು ಆ ಕಾರನ್ನು ವಾಶ್ ಮಾಡ್ತಾರೆ, ಅಲ್ಲಿ ರಕ್ತದ ಕಲೆಗಳು ಸಿಗ್ತವೆ, ಮತ್ತು ಅಲ್ಲಿ ಆ ಫ್ರಂಟು ಮತ್ತು ಬ್ಯಾಕಲ್ಲಿ ಡಿ ಬಾಸ್ ಅಂತ ಮತ್ತು ಅವರ ಪೋಸ್ಟರ್ಗಳೇನಿದ್ವು ಅವನ್ನೆಲ್ಲ ಕೂಡ ಅಳಿಸುವಂಥ ಪ್ರಯತ್ನ ಮಾಡಿರುವಂಥದ್ದು. ಅಲ್ಲಿಗೆ ಪೊಲೀಸರಿಗೂ ಕೂಡ ಮತ್ತಷ್ಟು ಸಾಕ್ಷಿಗಳು ಪತ್ತೆ ಆಗ್ತಾ ಇರುವಂಥದ್ದು. ಇವರೆಲ್ಲ ಒಬ್ರಿಗೊಬ್ಬರಿಗೆ ಮಾಹಿತಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಹಂತವಾಗಿ ಸಾಕ್ಷಿಗಳು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳು ಪತ್ತೆ ಆಗ್ತಾ ಇರುವಂಥದ್ದು. ಹಾಗಾಗಿ ಮತ್ತಷ್ಟು ಆಳವಾದ ತನಿಖೆ ಬಾಕಿ ಇದೆ ಅನ್ನೋ ಕಾರಣಕ್ಕಾಗಿ ಈಗ ನ್ಯಾಯಾಧೀಶರ ಬಳಿ SP ಇದ್ರು, ಅದನ್ನು ಮನವಿ ಮಾಡಿಕೊಂಡ್ರು. ಮನವಿ ಮುಚ್ಚಿದ ಲಕೋಟೆಯಲ್ಲಿ ದಾಖಲೆ ಏನು ಇಲ್ಲಿವರೆಗೂ ಕೂಡ 5 ದಿನಗಳಿಂದ ಯಾವೆಲ್ಲ ತನಿಖೆ ಮಾಡಿದ್ದಾರೆ, ಇಲ್ಲಿವರೆಗೂ ಕೂಡ ಪತ್ತೆ ಆಗಿರುವಂಥ CCTV ಆಗಿರ್ಬೋದು, ಬೇರೆ ಬೇರೆ ಎವಿಡೆನ್ಸ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಮುಂದಿಡ್ತಾರೆ. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಅದನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಮತ್ತೆ ಕಸ್ಟಡಿ ಈಗ ಮತ್ತೆ ಉಮೇಶ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಮ್ಮಿಂದ ಪಡಿತಾ